ಇಕೋಜೆನಿಕ್ ಇಂಟ್ರಾಕಾರ್ಡಿಯಕ್ ಫೋಕಸ್ EIF. ಸೊ ಇದು ಒನ್ ಆಫ್ ದ ಮೋಸ್ಟ್ ಕಾಮನ್ ಸಾಫ್ಟ್ ಮಾರ್ಕರ್ ನಾವು ಅನಾಮಲಿ ಸ್ಕ್ಯಾನಲ್ಲಿ ನಾವು ನೋಡೋದು. ಬನ್ನಿ ತೋರಿಸ್ತೀನಿ ಅದು ಹೇಗೆ ಕಾಣಿಸುತ್ತೆ ಸ್ಕ್ಯಾನಲ್ಲಿ ಅಂತ. ಸೊ ದಿಸ್ ಈಸ್ ದ 4 ಚೇಂಬರ್ ವ್ಯೂ ಆಫ್ ದ ಹಾರ್ಟ್. ಇಲ್ಲಿ ವೈಟ್ ಡಾಟ್ ಕಾಣಿಸ್ತಾ ಇದೆ ಅಲ್ವಾ, ದಿಸ್ ಈಸ್ ಕಾಲ್ಡ್ ಆಸ್ ಇಕೋಜೆನಿಕ್ ಇಂಟ್ರಾಕಾರ್ಡಿಯಕ್ ಫೋಕಸ್. ನಾರ್ಮಲಿ ಅರೌಂಡ್ 80 to 90% ಆಫ್ ದ ಟೈಮ್ಸ್ ಇದು ಲೆಫ್ಟ್ ವೆಂಟ್ರಿಕಲ್ನಲ್ಲಿ ಕಾಣಿಸ್ಕೊಳ್ಳುತ್ತೆ. ಒಂದು 5% ಆಫ್ ದ ಕೇಸಸಲ್ಲಿ ರೈಟ್ ವೆಂಟ್ರಿಕಲ್ನಲ್ಲೂ ಕೂಡ ಕಾಣಿಸ್ಕೊಳ್ಳುತ್ತೆ. ಬೈಲ್ಯಾಟ್ರಲ್ ಅಂದರೆ ಎರಡೂ ವೆಂಟ್ರಿಕಲ್ನಲ್ಲೂ ಒಂದು 5 to 7% ಆಫ್ ದ ಟೈಮ್ಸ್ ಇದು ಕಾಣಿಸ್ಕೊಳ್ಳುತ್ತೆ. ಸೊ ವಾಟ್ ಈಸ್ ದಿಸ್ EIF ಅಥವಾ ಇಕೋಜೆನಿಕ್ ಇಂಟ್ರಾಕಾರ್ಡಿಯಕ್ ಫೋಕಸ್? This is nothing but a small calcium deposit that is seen in the heart of the baby. ಕಾರ್ಡಿಯಾ ಅಂದರೆ ಹಾರ್ಟ್ಗೆ ಪ್ಯಾಪಿಲರಿ ಮಸಲ್ಸ್ ಅಂತ ಇರುತ್ತೆ, ಅದರಲ್ಲಿ ಕ್ಯಾಲ್ಸಿಫಿಕೇಷನ್ ಆಗಿದ್ದಾಗ ಇದು ನಮಗೆ ಈ ಥರ ಬ್ರೈಟ್ ವೈಟ್ ಡಾಟ್ ಥರ ಕಾಣಿಸುತ್ತೆ. ಇದು ಡಿಫೆಕ್ಟ್ ಆಗಿರೋದಿಲ್ಲ, ಇದು ಹೋಲ್ ಇನ್ ದ ಹಾರ್ಟ್. ಕೆಲವೊಂದು ಸಲ ಹಾರ್ಟ್ನಲ್ಲಿ ಹೋಲ್ ನೋಡ್ತೇವೆ, ಸೆಪ್ಟಲ್ ಡಿಫೆಕ್ಟ್ಸ್ ಅಂತ ಕರಿತೇವೆ, ಆ ಥರನೂ ಅಲ್ಲ. ಇದರಿಂದ ಹಾರ್ಟ್ ಫಂಕ್ಷನ್ಗೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ, ಹಾರ್ಟ್ ಸ್ಟ್ರಕ್ಚರ್ಗೂ ಕೂಡ ಏನೂ ಪ್ರಾಬ್ಲಮ್ ಆಗಿರೋದಿಲ್ಲ. ಇದು ನಾವು ಅನಾಮಲಿ ಸ್ಕ್ಯಾನಲ್ಲಿ ನೋಡಿದಾಗ ಫಾಲೋಅಪ್ ಸ್ಕ್ಯಾನ್ಸ್ ಅವಶ್ಯಕತೆ ಇರೋದಿಲ್ಲ. ಆ್ಯಂಡ್ ಹುಟ್ಟಿ ಆದಮೇಲೆ ಕೂಡ ಬೇಬಿಗೆ ಮತ್ತೆ ಕಾರ್ಡಿಯೋಲಜಿಸ್ಟ್ ಒಪಿನಿಯನ್ ತೊಗೊಳ್ಳೋದು ಅಥವಾ ಫಾಲೋಅಪ್ ಸ್ಕ್ಯಾನ್ಸ್ ಮಾಡೋವಂಥ ನೆಸೆಸಿಟಿ ಕೂಡ ಇರೋದಿಲ್ಲ. ಯೂಶಲಿ ಇದು ನಾವು ನಾರ್ಮಲ್ ಬೇಬೀಸಲ್ಲೂ ಕೂಡ ನಾವು ನೋಡ್ತಾ ಇರ್ತೀವಿ. ಲೈಕ್ 1 in 20 ನಾರ್ಮಲ್ ಬೇಬೀಸ್ ವಿಲ್ ಹ್ಯಾವ್ ದಿಸ್ ಕೈಂಡ್ ಆಫ್ ಫೀಚರ್ ವೆನ್ ವಿ ಸಿ ಇನ್ ದ ಅನಾಮಲಿ ಸ್ಕ್ಯಾನ್. ಆ್ಯಂಡ್ ಅರೌಂಡ್ 15 to 30% ಆಫ್ ದ ಡೌನ್ ಸಿಂಡ್ರೋಮ್ ಬೇಬೀಸಲ್ಲೂ ಕೂಡ ಇಕೋಜೆನಿಕ್ ಇಂಟ್ರಾಕಾರ್ಡಿಯಕ್ ಫೋಕಸ್ ನಾವು ನೋಡ್ತಾ ಇರ್ತೀವಿ. ಸೊ ಅನಾಮಲಿ ಸ್ಕ್ಯಾನಲ್ಲಿ ನಾವು ಈ ಥರ EIF ಏನಾದರೂ ನೋಡಿದ್ರೆ ವಿ ವಿಲ್ ಗೋ ಬ್ಯಾಕ್ ಟು ಯುವರ್ ಫಸ್ಟ್ ಟ್ರೈಮಿಸ್ಟರ್ ರಿಸ್ಕ್ ಅಸೆಸ್ಮೆಂಟ್. ಅದರಲ್ಲಿ ಲೋ ರಿಸ್ಕ್ ಅಂತ ಬಂದರೆ ಯೂಶಲಿ ನಾವೇನೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ವಿ ಜನರಲಿ ರೀಅಶ್ಯೂರ್ ದ ಕಪಲ್. ಇನ್ ಕೇಸ್ EIF ಜೊತೆಗೆ ಬೇರೆ ಮಾರ್ಕರ್ಸ್ ಇದೆ ಅಥವಾ ಬೇರೆ ಸ್ಟ್ರಕ್ಚರಲ್ ಪ್ರಾಬ್ಲಮ್ಸ್ ಇದೆ ಅಂದಾಗ ಮಾತ್ರ ಫರ್ದರ್ ಕೌನ್ಸಿಲಿಂಗಿಗೆ ನಾವು ಕರಿತೇವೆ ಆ್ಯಂಡ್ ಫರ್ದರ್ ಟೆಸ್ಟ್ಗಳನ್ನು ಅಡ್ವೈಸ್ ಮಾಡ್ತೇವೆ, ಲೈಕ್ NIPT ಅಥವಾ ಆಮ್ನಿಯೋಸೆಂಟೆಸಿಸ್. ಸೊ ಇಕೋಜೆನಿಕ್ ಇಂಟ್ರಾಕಾರ್ಡಿಯಕ್ ಫೋಕಸ್ ಇದ್ದಾಗ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಹಾರ್ಟ್ ಡಿಫೆಕ್ಟ್ ಇದೆ ಅಥವಾ ಹಾರ್ಟ್ನಲ್ಲಿ ಹೋಲ್ ಇದೆ ಅಂತ ಅಂದ್ಕೊಂಡು ಹೆದರ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ.